ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆ ಆರ್ ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ನಾನು ನನ್ನ ಫ್ರೆಂಡ್ಸ್ ಹಾಗೆ ನನ್ನ ಜೂನಿಯರ್ ಲಿಫ್ಟಿಂದ ಕ್ಯಾಂಟೀನ್ಗೆ ಹೋದ್ವಿ. ಕ್ಯಾಂಟೀನಲ್ಲಿ ಇವತ್ತು ತಿಂಡಿಗೆ ಏನೇನಿತ್ತು ಅಂತಂದರೆ ಆ್ಯಸ್ ಯೂಶ್ವಲ್ ಹೋಟೆಲ್ ಅಂದರೆ ಇಡ್ಲಿ ಸಾಂಬಾರು ವಡೆ ಪೂರಿ ಫ್ರೂಟ್ ಸಲಾಡ್ ಹಾಗೆ ಪಾಯಸ ಕೂಡ ಮಾಡಿದರು. ಇವತ್ತು ನನಗೆ ಸಬ್ಬಸಿಗೆ ಪಾಯಸ ಮಾಡಿದರು. ಅದು ತುಂಬ ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗೂ ಕೂಡ ಇತ್ತು. ನಾನು ಟೇಸ್ಟ್ ಮಾಡಿದೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಹಾಗೆ ಚೆನ್ನಾಗಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಮ್ಮ ಬಸ್ನ ಹತ್ಕೊಂಡು ಕೆಲಸದ ಕಡೆ ಬಂದು ಕೆಲಸ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಆಯಿತು. ಊಟ ಟೈಮ್ ಕೂಡ ಆಯಿತು. ಊಟಕ್ಕೆ ಅಂತ ಕ್ಯಾಂಟೀನ್ಗೆ ಬಂದ್ವಿ. ಇವತ್ತು ಊಟಕ್ಕೆ ರೊಟ್ಟಿ ಹಾಗೆ ಚಪಾತಿ ಸಲಾಡು ಸ್ವೀಟು ಹಾಗೆ ವೆಜಿಟೇಬಲ್ ಕುರ್ಮಾ ಮತ್ತು ಪುಳಿಯೋಗರೆ ಹಾಗೆ ಅನ್ನ ಸಾಂಬಾರು ಆ ಬಾಳೆಹಣ್ಣು ಎಲ್ಲ ಇತ್ತು. ಊಟ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಗುಲ್ಬರ್ಗ ಹತ್ರ ಇದ್ದೀರಾ ಒನ್ಸ್ ಹೋಗಿ ಈ ಹೋಟೆಲ್ನ ವಿಸಿಟ್ ಮಾಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಲಸ ಮಾಡ್ತಾ ನೈಟ್ ಊಟಕ್ಕೆ ಏನೇನು ಮಾಡಿದರು ಅಂದರೆ ಪೂರಿ ಇತ್ತು, ಸಾಗು ಇತ್ತು, ಹಾಗೆ ಗ್ರೇವಿ ಇತ್ತು, ಅನ್ನ ಇತ್ತು ಮತ್ತು ಗೀ ರೈಸ್ ಇತ್ತು, ಹಾಗೆ ಮೊಸರು ಸಾಂಬಾರು ಹಪ್ಳ ಇತ್ತು. ಸೊ ನೈಟ್ ಊಟ ಕೂಡ ಅಲ್ಲೇ ಮಾಡಿಕೊಂಡು ನಮ್ಮ ಕ್ಯಾಂಟೀನ್ ಕೂಡ ತುಂಬ ಚೆನ್ನಾಗಿದೆ. ಒನ್ಸ್ ವಿಸಿಟ್ ಮಾಡಿ. ವೆಜಿಟೇರಿಯನ್ ಯಾರ್ಯಾರಿದ್ದೀರಾ ಈ ಹೋಟೆಲ್ಗೆ ಹೋಗಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಊಟ ಮಾಡಿಕೊಂಡು ನಾವು ನಮ್ಮ ಹೋಟೆಲ್ ಕಡೆಗೆ ಹೊರಟ್ವಿ. ಇವತ್ತು ನಮ್ಮ ಮೂರನೇ ದಿನ ಗುಲ್ಬರ್ಗಾಗೆ ಬಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನನಗೆ ತುಂಬ ಇಷ್ಟ ಆಗಿದ್ದು ಅದು ವೆಜಿಟೇರಿಯನ್ ಹೋಟೆಲ್ ಊಟ. ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು, ಹೆಲ್ದಿಯಾಗಿತ್ತು. ಸೊ ನಾವು ಯಾವ್ಯಾವ ಥರ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೆಲ್ದಿ ಫುಡ್ಡು ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಹೈಜೆನಿಕ್ಕಾಗಿ ಕೂಡ ಇರುತ್ತೆ. ಸೊ ಒನ್ಸ್ ಟೇಸ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಅದಾದಮೇಲೆ ಬಸ್ ಇಳ್ಕೊಂಡು ನಮ್ಮ ಹೋಟೆಲ್ಗೆ ಬಂದ್ವಿ. ನಾವು ಉಳ್ಕೊಂಡಿದ್ದಂಥ ಹೋಟೆಲ್ಗೆ ಇವತ್ತು ಬೇಗ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಅಂದರೆ ನಾವು ಈ ಹೋಟೆಲ್ನ ವೆಕೇಟ್ ಮಾಡ್ತಾಯಿದ್ದೀವಿ. ಬುಕ್ಕಿಂಗ್ ಮಾಡಿ ಡೇಸು ಕಂಪ್ಲೀಟ್ ಆಯಿತು. ಅದಕ್ಕಾಗಿ ವೆಕೇಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಟೆಲ್ಗೆ ರೀಚ್ ಆದ್ವಿ. ಹೋಟೆಲ್ ಚೆನ್ನಾಗಿದೆ ಆ್ಯಕ್ಚುಲಿ. ಫ್ರಂಟ್ ರಿಸೆಪ್ಷನ್ ಹತ್ರ ಬಂತಂತಂದರೆ ಅಲ್ಲಿ ಹಾಕಿರೋ ಪಿಕ್ಚರ್ಸ್ ಆಗಿರ್ಬೋದು, ವ್ಯೂ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು. ಬೇಜಾರು ಕೂಡ ಆಗ್ತಿದೆ ವೆಕೇಟ್ ಮಾಡೋಕ್ಕೆ ಹೋಟೆಲ್ನ. ಕಂಫರ್ಟಬಲಾಗಿ ಸ್ಟೇ ಮಾಡಿದ್ವಿ. ಸೊ ಫೈನಲಿ ರೂಮಿಗೆ ಬಂದು ಗೊತ್ತಲ್ಲ ಕೀ ಇನ್ಸರ್ಟ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ಅದು ನನ್ನ ಕೈಯಿಂದ ಇನ್ಸರ್ಟ್ ಮಾಡಿ ಲೈಟ್ ಬಂತು. ರೂಮಿಗೆ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಾಸ್ಟ್ ಒಂದ್ಸಲಿ ರೂಮ್ನ ಓವ್ಯೂ ಮಾಡ್ತಾ ಅಲ್ಲಿಂದ ನಮ್ಮ ಹೊಸ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ರೂಮ್ ಫೈನಲಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೀವಿ. ಸೊ ಲಾಕ್ ಮಾಡುವಾಗ ಬೇಜಾರಾಗ್ತಾಯಿತ್ತು. ಸೊ 3 ದಿನ ಇದ್ವಿ. ಸೊ ಫೀಲ್ ಆಗುತ್ತೆ ಈ ಹೋಟೆಲ್ನ ಖಾಲಿ ಮಾಡ್ಕೊಂಡು ಹೋಗೋದು. ಫೈನಲಿ ಆ ಹೋಟೆಲ್ನ ಖಾಲಿ ಮಾಡಿ ಬಸ್ ಕಡೆ ಬಂದ್ವಿ. ನಮ್ಮ ಆಫೀಸ್ ಅವರೆಲ್ಲ ವೆಕೇಟ್ ಮಾಡ್ತಾಯಿದ್ರು. ಏನು ಫೈನಲ್ ಬಿಲ್ಲಿಂಗು ನಮಗೆ ಅಂತ ಬೊಕ್ಕೆ ತಂದಿದ್ರು ಅಂತ ಅಂದ್ಕೊಂಡ್ವಿ. ಬಟ್ ಬೇರೆ ಯಾರಿಗೋ ತಂದಿದ್ರು. ವಾಲೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ಒಂದು ವ್ಯೂ ಮಾಡಿ ಬಾಯ್ ಹೇಳಿ ಈ ಹೋಟೆಲ್ಗೆ ನಮ್ಮ ಹೊಸ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಹೊಸ ಹೋಟೆಲ್ ಎಲ್ಲಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಆನ್ ದಿ ವೇ. ಸೊ ಹೊಸ ಹೋಟೆಲ್ ಚೆನ್ನಾಗಿರಲಿ ಅಂತ ಅಂದ್ಕೊತೀನಿ. ಸೊ ಫೈನಲಿ ಹೊಸ ಹೋಟೆಲ್ಗೆ ಬಂದ್ವಿ. ಈ ಹೋಟೆಲ್ ಯಾವುದಪ್ಪ ಅಂತಂತಂದರೆ ತೋರಿಸ್ತಾ ಇದ್ದೀನಿ. ಇದು ಹೋಟೆಲ್ ಕಮ್ ರೆಸಾರ್ಟ್ ಆಗಿರುತ್ತೆ, ANS ಅಂತ. ಸೊ ಇದು ಇರೋದು ಕೋರ್ಟ್ ರೋಡ್ ಅಂತ ಹೇಳಿದ್ರು. ನನಗೆ ಅಷ್ಟು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡೋಣ ಹೇಗಿದೆ ಹೋಟೆಲ್ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ವಿಡಿಯೋನ ಕಂಟಿನ್ಯೂ ಮಾಡಿ. ಆ್ಯಕ್ಚುಲಿ ಹೋಟೆಲ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಒಳಗಡೆ ಬಂದು ಚೆಕ್ಇನ್ ಮಾಡ್ತಾಯಿದ್ದಾರೆ. ಸೊ ಚೆಕ್ಇನ್ ಮಾಡಿ ಕೀ ಇಸ್ಕೊಂಡು ನಾನು ನನ್ನ ಫ್ರೆಂಡು ಲೆಫ್ಟಲ್ಲಿ ಹೋಗ್ತಾ ಇದ್ವಿ. ಸೊ ಮಿರರ್ ನೋಡಿದ್ರೆ ಹೆಣ್ಮಕ್ಳಿಗೆ ಫೋಟೋ ತಗೊಳ್ಳೋವರೆಗೂ ಮನ್ಸಿಗೆ ಸಮಾಧಾನ ಆಗೋಲ್ಲ. ಅದಕ್ಕೆ ಹಾಗೆ ಲಿಫ್ಟಲ್ಲೇ ಒಂದು ಫೋಟೋ ತಗೊಂಡು ನಮ್ಮ ರೂಮ್ ಕಡೆಗೆ ಹೋಗಿದ್ದೀವಿ. ನಾವು ಉಳ್ಕೊಂಡಿರೋ ರೂಮ್ ಯಾವುದು ಅಂತಂದರೆ 208 ರೂಮ್ ನಂಬರು. ಅಲ್ಲಿಗೆ ನಾನು ನನ್ನ ಫ್ರೆಂಡ್ ಹೋದ್ವಿ. ಹುಡುಕ್ತಾ ಇದ್ದೀವಿ ಯಾವ ರೂಮು ಅಂತ. ಸೊ ಗೊತ್ತಾಗಲಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಎಲ್ಲ ಡೋರು ಒಂದೇ ಥರ ಇರೋದ್ರಿಂದ ಫೈನಲಿ ನಮ್ಮ ರೂಮಿಗೆ ಬಂದು ಡೋರ್ ಲಾಕ್ನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಒಳಗಡೆ ಹೋಗಿ ಸೊ ಐ ಆಮ್ ಆಲ್ಸೋ ಎಕ್ಸೈಟಿಂಗ್ ಹೇಗಿದೆ ರೂಮ್ ಅಂತ. ಸೊ
ಆ್ಯಸ್ ಯೂಶ್ವಲ್ ಕಾರ್ಡ್ ಇನ್ಸರ್ಟ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿರೋ ಪಿಲ್ಲೋ ನಂಗೆ ತುಂಬ ಇಷ್ಟ ಆಯಿತು. ಟಿ ವಿ ಎಲ್ಲ ಇತ್ತು. ಸೊ ಆಲ್ರೆಡಿ ಕಾಂಪ್ಲಿಮೆಂಟ್ರಿ ಅಂತ ವಾಟರ್ ಬಾಟಲೆಲ್ಲ ರೂಮಲ್ಲಿ ಇಟ್ಟಿದ್ರು. ತುಂಬ ಕ್ಲೀನಾಗಿದೆ ರೂಮು. ಸೊ ಹಾಗಾಗಿ ಫುಲ್ ರೂಮ್ದು ಒಂದು ಎಕ್ಸ್ಪ್ಲೋರಿಂಗ್ ವೀಡಿಯೋ ಮಾಡಿದೆ. ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದೇ ಥರ ಎಕ್ಸ್ಪ್ಲೋರ್ ವೀಡಿಯೋ ಹಾಗೆ ನನ್ನ ಡೈಲಿ ಲೈಫ್ನ ತಿಳ್ಕೊಬೇಕಂತೆ ಇದೇ ಥರ ನನ್ನ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಥ್ಯಾಂಕ್ ಯು.